ಸ್ನೇಹಿತರೆ, ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ಹಾಗೆ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಅದರಲ್ಲಿ ಕೆಲವೊಂದು ಏಕಾದಶಿಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿವೆ. ಅದರಲ್ಲಿ ಒಂದು ವೈಕುಂಠ ಏಕಾದಶಿ. ಪ್ರತಿ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ತುಂಬಾ ವಿಶೇಷವಾದದ್ದು. ಚಂದ್ರಮಾನ ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವಂತಹ ಏಕಾದಶಿ ಅತ್ಯಂತ ವಿಶೇಷವಾದದ್ದು. ಈ ದಿನ ವೈಕುಂಠದ ಬಾಗಿಲು ಅಂದರೆ ವಿಷ್ಣು ಲೋಕದ ಬಾಗಿಲು ತೆರೆದಿರುತ್ತೆ ಎನ್ನುವುದು ನಂಬಿಕೆ. ಹಾಗಾಗಿ ವೆಂಕಟೇಶ್ವರ ಅಥವಾ ವಿಷ್ಣುವಿನ ಯಾವುದೇ ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸ್ತಾರೆ. ಅತ್ಯಂತ ವಿಶೇಷ ಪೂಜೆಗಳು ನಡೆಯುತ್ತೆ. ಈ ದಿನ ವಿಷ್ಣು ದೇವಾಲಯಗಳಲ್ಲಿ ದರ್ಶನವನ್ನು ಪಡೆದರೆ ಸ್ವರ್ಗವೇ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ವೈಕುಂಠ ಏಕಾದಶಿ ನಮ್ಮ ಸನಾತನ ಧರ್ಮ ಅನುಯಾಯಿಗಳು ಶ್ರದ್ಧಾ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸುವಂತಹ ವಿಶೇಷವಾದ ಮಹತ್ವದ ದಿನ. ಏಕಾದಶಿ ಅಂದರೆ 11 ಎಂಬ ಅರ್ಥವಿದೆ. ಒಂದು ತಿಂಗಳಲ್ಲಿ 2 ಏಕಾದಶಿ ಇರುತ್ತೆ. ಈ ದಿನದಂದು ಉಪವಾಸವಿದ್ದು ವ್ರತಾಚರಣೆ ಮಾಡುವ ಸಂಪ್ರದಾಯವೂ ಇದೆ. ಇನ್ನು ಕೆಲವರು ಏಕಾದಶಿಯ ದಿನ ಮೌನ ವ್ರತಾಚರಣೆಯನ್ನು ಕೂಡ ಮಾಡ್ತಾರೆ. ವೈಕುಂಠ ಎಂಬ ಹೆಸರಿನ ಅರ್ಥವೇನು? ಕುಂಠ ಎಂದರೆ ಅಸಾಮರ್ಥ್ಯ. ವೈಕುಂಠ ಅಂದರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವನು ಅಂತ, ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವನು ಅಂತ. ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಹೋಗಲಾಡಿಸುವವನು ಎಂಬುದು ವೈಕುಂಠ ಪದಕ್ಕಿರುವಂತಹ ಅರ್ಥ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ರೆ ದೇಹ ಸದೃಢವಾಗಿರೋದು ಅತ್ಯಂತ ಅತ್ಯಗತ್ಯವಾಗುತ್ತೆ. ಏಕಾದಶಿ ವ್ರತವನ್ನು ಮಾಡೋದ್ರಿಂದ ದೇಹದ ಮನಸ್ಸಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು. ಈ ಮೂಲಕ ಪರಮ ಪದವನ್ನು ಸೇರಬಹುದು ಎನ್ನುವುದು ವೈಕುಂಠ ಏಕಾದಶಿಯ ವ್ರತಾಚರಣೆಯ ಗೂಢಾರ್ಥ. ಸ್ನೇಹಿತರೆ, ವೈಕುಂಠ ಏಕಾದಶಿಯ ಬಗ್ಗೆ ಹಲವಾರು ಕಥೆಗಳಿವೆ. ಅದರಲ್ಲಿ ಪ್ರಮುಖವಾದದ್ದೊಂದನ್ನು ತಿಳಿದುಕೊಳ್ಳೋಣ. ನಂದಗೋಪ ಅಂದರೆ ಶ್ರೀಕೃಷ್ಣನ ತಂದೆ ಗೋಪ. ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಯನ್ನು ತಪ್ಪದೇ ಆಚರಿಸ್ತಾ ಇದ್ದ. ಹೀಗಿದ್ದಾಗ ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ಅಂದರೆ ದ್ವಾದಶಿಯ ದಿನ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದಿದ್ದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ. ಆದರೆ ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ಒಬ್ಬ ರಾಕ್ಷಸ ನಂದಗೋಪನನ್ನು ವರುಣನ ಬಳಿ ಕರೆದುಕೊಂಡು ಹೋಗ್ಬಿಡ್ತಾನೆ. ಇತ್ತ ನಂದ ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬರದೇ ಇರೋದನ್ನು ಕಂಡು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಈ ಸುದ್ದಿಯನ್ನು ತಿಳಿಸ್ತಾರೆ. ಶ್ರೀಕೃಷ್ಣ ತಂದೆಯನ್ನು ಕರೆತರುವುದಾಗಿ ವರುಣಲೋಕಕ್ಕೆ ಬರ್ತಾನೆ. ದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದ ಆದಂತಹ ಮಹಾಪರಾಧವನ್ನು ಮನ್ನಿಸಬೇಕೆಂದು ಕೃಷ್ಣನಲ್ಲಿ ಭಿನ್ನವಿಸಿಕೊಳ್ತಾನೆ. ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗ್ತಾನೆ. ನಂದಗೋಪನಿಗೆ ತುಂಬ ಸಂತೋಷವಾಗುತ್ತೆ. ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಹೆಮ್ಮೆ ಅನಿಸುತ್ತೆ. ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ, ಅಂದರೆ ಶ್ರೀಕೃಷ್ಣನೇ ಮಹಾವಿಷ್ಣು ನಿಜ. ಆದರೆ ಅವನ ನಿಜರೂಪ ಅರಿಯಲಾರೆವು ಎಂದು ಪರಿತಪಿಸ್ತಾರೆ. ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ಹೇಳ್ತಾನೆ. ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನ ಆಗುತ್ತೆ. ಅವರ ಮನಸ್ಸು ತೃಪ್ತಿಯನ್ನು ಪಡೆಯುತ್ತೆ. ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಗುತ್ತೆ. ಎಲ್ಲರೂ ಧನ್ಯರಾಗ್ತಾರೆ. ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೆದಿರಬಹುದು ಅನ್ನೋದು ಪುರಾಣದಿಂದ ತಿಳಿದು ಬರುವಂತಹ ಕತೆ. ಸ್ನೇಹಿತರೆ, ನಂದಗೋಪ ಸ್ನಾನ ಮಾಡುವ ಸಮಯದಲ್ಲಿ ಬೆಳಗಿನ ಜಾವ ನಂತರ ಸ್ನಾನವನ್ನು ಮಾಡಿದರೆ ಈ ಯಾವ ಘಟನೆಗಳು ಸಂಭವಿಸ್ತಾ ಇರಲಿಲ್ಲ. ಆದರೆ ರಾಕ್ಷಸರ ಸಂಚಾರ ಕಾಲದಲ್ಲಿ ನದಿಗೆ ಇಳಿದಿದ್ದರಿಂದ ವರುಣನ ಸೇವಕ ಅವನನ್ನು ಕರೆದುಕೊಂಡು ಹೋಗಬೇಕಾಯಿತು. ಇದಕ್ಕಾಗಿ ಕೃಷ್ಣನೇ ಸ್ವತಃ ಹೋಗಿ ತಂದೆಯನ್ನು ಬಿಡಿಸಿಕೊಳ್ಬೇಕಾಯಿತು. ಇದನ್ನೆಲ್ಲವನ್ನೂ ತಿಳಿದಂತಹ ನಂದ ಗೋಪಾಲನ ಪ್ರಜೆಗಳು ನಮಗೂ ಕೂಡ ಕೃಷ್ಣನ ದರ್ಶನ ಭಾಗ್ಯ, ವೈಕುಂಠದ ದರ್ಶನ ಭಾಗ್ಯ ಸಿಗಬೇಕಲ್ಲ ಅಂತ ಪರಿಪರಿಯಾಗಿ ಬೇಡಿಕೊಂಡಾಗ ಕೃಷ್ಣ ಹೇಳಿದ ಒಂದು ಮಾತು,
ಅಲ್ಲೇ ಇರುವಂತಹ ಪಕ್ಕದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರೋದು. ಅಲ್ಲಿ ಮುಳುಗಿ ಬಂದ ಎಲ್ಲರಿಗೂ ಸ್ವರ್ಗದ ದರ್ಶನವಾಗುವಂತೆ ಶ್ರೀಕೃಷ್ಣ ಮಾಡ್ತಾನೆ. ಹಾಗಾಗಿ ಈ ದಿನವನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ. ಸ್ನೇಹಿತರೆ, ಹೀಗೆ ವೈಕುಂಠ ಏಕಾದಶಿ ಕತೆಗೆ ಈ ಒಂದು ಪುರಾಣದ ಕತೆ ಸಂಬಂಧವನ್ನು ಪಡೆದುಕೊಳ್ಳುತ್ತೆ. ಈ ದಿನ ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವವರಿಗೆ ಜನನ ಮರಣ ಚಕ್ರದಿಂದ ವಿಮೋಚನೆ ದೊರೆತು ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಎನ್ನುವುದು ನಂಬಿಕೆ. ಈ ಒಂದು ದಿನವನ್ನು ಮೋಕ್ಷ ಪ್ರಾಪ್ತಿ ಪಡೆದುಕೊಳ್ಳುವುದಕ್ಕೆ ಸೂಕ್ತವಾದ ದಿನ ಅಂತ ಕರೀತಾರೆ. ಹಾಗೆ ಈ ಒಂದು ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೇಗೆ ಕರೀತಾರೋ ಹಾಗೆ ಮೋಕ್ಷದ ಏಕಾದಶಿ ಅಂತ ಸಹ ಕರೀತಾರೆ. ಈ ದಿನ ಮಾಡುವ ಪುಣ್ಯ ಕಾರ್ಯಗಳು ಜನ್ಮಗಳ ಪಾಪಗಳನ್ನು ತೊಳೆದು ಹಾಕುತ್ತೆ, ಮನಸ್ಸಿನ ಕಲ್ಮಶಗಳನ್ನು ಹೋಗಲಾಡಿಸುತ್ತೆ, ಮನೆಯಲ್ಲಿ ಸುಖ ಸಂತೋಷ ನೆಲೆಸಲು ಸಹಾಯ ಮಾಡುತ್ತೆ. ಈ ವ್ರತ ಪಿತೃದೋಷವನ್ನು ಕೂಡ ನಿವಾರಿಸುತ್ತೆ. ತಿರುಪತಿಯಂತಹ ವಿಷ್ಣು ದೇವಾಲಯಗಳಲ್ಲಿ ಈ ದಿನ ಉತ್ತರ ದ್ವಾರವನ್ನು ತೆರೆಯಲಾಗುತ್ತೆ. ಇದನ್ನು ಪ್ರವೇಶಿಸುವುದು ವಿಶೇಷ ಪುಣ್ಯ. ಸ್ನೇಹಿತರೆ, ಕಠಿಣ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸೋದು, ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಉತ್ತರ ಬಾಗಿಲಿನಿಂದ ವಿಷ್ಣುವನ್ನು ದರ್ಶನ ಮಾಡೋದು ತುಂಬಾ ಒಳ್ಳೆಯ ಫಲವನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತೆ. ಸಾಗರ ಮಂಥನ, ಮುರರಾಕ್ಷಸನ ಸಂಹಾರ, ಭೀಷ್ಮರಿಗೆ ಗೀತೆಯ ಉಪದೇಶ, ನಂದಗೋಪ ಕಥೆಗಳಂತಹ ಹಲವು ಕಥೆಗಳು ಕೂಡ ಈ ದಿನದೊಂದಿಗೆ ಸಂಬಂಧವನ್ನು ಪಡೆದಿದೆ. ಮೊರ ಎಂಬ ರಾಕ್ಷಸ ಅಕ್ಕಿಯಲ್ಲಿ ಅಡಗಿ ಕುಳಿತಿರ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ದಿನ ಅಕ್ಕಿಯಿಂದ ಮಾಡಿದ ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ವೈಕುಂಠ ಏಕಾದಶಿ ವಿಷ್ಣು ಪ್ರೀತಿ, ಆಧ್ಯಾತ್ಮಿಕ ಮುಕ್ತಿಗಾಗಿ ಆಚರಿಸುವಂತಹ ಒಂದು ಮಹತ್ವದ ಹಬ್ಬವಾಗಿದೆ. ಸ್ನೇಹಿತರೆ, ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಅದರ ಮಹತ್ವ ಮತ್ತು ಪ್ರಯೋಜನಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಈ ಪುರಾಣಗಳ ಪ್ರಕಾರ ಈ ದಿನ ಅತ್ಯಂತ ಪವಿತ್ರ ದಿನ ಆಗಿದ್ದು ಮತ್ತೊಂದು ಕತೆ ಕೂಡ ಸೇರಿಕೊಂಡಿದೆ. ಸಾಗರ ಮಂಥನ ಕೂಡ ಇದೇ ದಿನ ನಡೆಯಿತು ಅಂತ ಹೇಳಲಾಗುತ್ತೆ. ಸಾಗರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ದೈವಿಕ ಅಮೃತ ಹೊರಹೊರುತ್ತೆ. ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು. ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವಂತಹ ಜನರು ಜನನ ಮರಣ ಚಕ್ರದಿಂದ ಮುಕ್ತರಾಗ್ತಾರೆ. ಹಾಗೆ ವಿಷ್ಣುವನ್ನು ಪೂಜಿಸುವಂತರು ಸ್ವರ್ಗೀಯ ನಿವಾಸ ಅಥವಾ ವೈಕುಂಠಧಾಮವನ್ನು ತಲುಪ್ತಾರೆ ಅನ್ನೋದು ಎಲ್ಲರ ನಂಬಿಕೆ. ಸಾಮಾನ್ಯವಾಗಿ ಏಕಾದಶಿ ವ್ರತಾಚರಣೆಯಿಂದ ವ್ಯಕ್ತಿಯ ಆಧ್ಯಾತ್ಮಿಕ, ಮಾನಸಿಕ, ಶಾರೀರಿಕ ಶುದ್ಧಿಯನ್ನು ಮಾಡಿಕೊಳ್ಳಲಾಗುತ್ತೆ. ಏಕಾದಶಿಯಂದು ಉಪವಾಸವನ್ನು ಮಾಡಿ ದೇವರನ್ನು ಪೂಜಿಸೋದು ಪಾಪಗಳನ್ನು ಕಳೆದುಕೊಳ್ಳಲು ಸಹಾಯಕ. ಹೀಗೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನವನ್ನು ಮಾಡಿದ್ರೆ ಜೀವನದಲ್ಲಿ ಕಷ್ಟಗಳು ಮಾಯವಾಗುತ್ತೆ. ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆ ದೇವರ ದರ್ಶನವನ್ನು ಮಾಡೋದ್ರಿಂದ ಎಲ್ಲರ ಕಷ್ಟಗಳನ್ನು ವಿಷ್ಣು ಆಲಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ. ನಂಬಿಕೆಯ ಪ್ರಕಾರ ವೈಕುಂಠ ಏಕಾದಶಿಯ ದಿನ ವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರೋದ್ರಿಂದ 7 ಜನ್ಮದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ. ಅಲ್ಲದೆ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಕಿಸಿ ಬಂದರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿಬೋದು ಅಂತಾರೆ ಹಿರಿಯರು. ಸ್ನೇಹಿತರೆ, ಈ ದಿನ ವೈಕುಂಠ ದ್ವಾರ ತೆರೆದಿರುತ್ತೆ ಎನ್ನುವ ನಂಬಿಕೆ ಇದ್ದು ಭಕ್ತಾದಿಗಳು ನೆಚ್ಚಿನ ಭಗವಂತನ ದರ್ಶನ ಮಾಡಿಕೊಳ್ಳಲು ಕಾಯ್ತಾ ಇರ್ತಾರೆ. ಈ ದಿನ ಡಿಸೆಂಬರ್ 30ನೇ ತಾರೀಕು ಬಂದಿದ್ದು ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಿಸಿ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.